ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಿಮಗೆ ಟೊಮಟೊ ಗಿಡದ್ದು ಇನ್ಫಾರ್ಮೇಷನ್ ತಿಳಿಸ್ತೀನಿ, ನೋಡ್ಕೊಳ್ಳಿ. ಯಾವ ಥರ ಕಟ್ಟಿದ್ರೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಇದೇ ರೀತಿ ನೀವು ಕಟ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಥರ ಕಟ್ಟೋದ್ರಿಂದ ಏನಾಗುತ್ತೆ, ಈ ಕಾಯಿ ನೆಲಕ್ಕೆ ಹತ್ತಲ್ವಲ್ಲ, ಕಾಯಿ ಕೊಳೆಯಲ್ಲ. ಈ ಥರ ಕಟ್ಟೋದ್ರಿಂದ ಕಾಯಿ ನೆಲಕ್ಕೆ ಹತ್ತಲ್ಲ, ಕೊಳೆಯಲ್ಲ. ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಕಟ್ಕೊಳ್ಳಿ. ನೋಡಿ ಯಾವ ಥರ ಕಟ್ಟಿಗೆ ನಡಾಕಬೇಕು, ಈ ಥರ ಅಲ್ಲೊಂದು ಇಲ್ಲಿ ತೋರಿಸ್ತೀನಿ. ನೀವು ಕಟ್ಟೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಬಾಯ್ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಕಟ್ಕೋಬೇಕು. ಕಟ್ಕೊಂಡ್ಬಿಟ್ರೆ ಇಷ್ಟು ಕಟ್ಬಿಟ್ರೆ ನೆಲಕ್ಕೆ ಬೀಳಲ್ಲ. ನೆಲಕ್ಕೆ ಬೀಳಲಿಲ್ಲ ಅಂದರೆ ಕಾಯಿ ಕೊಳೆಯಲ್ಲ, ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಕಾಯಿ. ಇಳುವರಿ ಚೆನ್ನಾಗಿ ಬರುತ್ತೆ ಈ ಥರ ಕಟ್ಕೊಳ್ಳೋದ್ರಿಂದ. ದಯವಿಟ್ಟು ಕಟ್ಕೊಳ್ಳಿ. ನೋಡಿ, ಇದು ಎಷ್ಟೇ ಕಾಯಿ ಆದರೂ ಈ ಥರ ಬಗ್ಗಲ್ಲ. ಈ ಥರ ಆದಾಗ ಏನು ಮಾಡ್ಬೇಕು, ನೀವು ಇದಕ್ಕೆ ಈ ಥರ ಸುತ್ಕೋಬೇಕು. ಈ ಥರ ಸುತ್ಕೊಂಡು ಬಿಡಬೇಕು. ಈ ಥರ ಸುತ್ಕೊಂಡ್ರೆ ಗಿಡ ಯಾವ ಥರ ಬೆಳೀತೆ ಆ ಥರ ಕಾಯಿ ಕೊಡ್ತಾ ಇರುತ್ತೆ ನಮಗೆ ಟೊಮೊಟೊ. ನಾವೇನು ಜಾಸ್ತಿ ಮಾಡಿಲ್ಲ, ಸುಮ್ಮನೆ ಮಾಡಿದ್ದೀವಿ ಮನೆ ಇರಲಿ ಅಂತ ಅಷ್ಟಕ್ಕೆ. ಈ ಥರ ಯಾರಾದರೂ ದೊಡ್ಡದಾಗಿ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಈ ಥರ ಕಟ್ಕೊಳ್ಳೋದು ತುಂಬ ಒಳ್ಳೆಯದು, ಉತ್ತಮ. ಜಾಸ್ತಿ ಮಾಡೋರಿಗೆ ಜಾಸ್ತಿ ಒಳ್ಳೆಯದು. ಈ ಥರ ತೋಟ ದೊಡ್ಡ ಜಾಸ್ತಿ ಹೊಲಗಳಲ್ಲಿ ಹಾಕೋರಿಗೆ ಇದು ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ಮಾಡ್ತಾಯಿದ್ದೀನಿ. ಈ ಥರ ಕಟ್ಕೊಳ್ಳೋದ್ರಿಂದ ಕಾಯಿ ನೆಲಕ್ಕೆ ಬೀಳಲ್ಲ. ಕಾಯಿ ನೆಲಕ್ಕೆ ಬೀಳಲಿಲ್ಲ ಅಂದರೆ ನಮಗೆ ಒಳ್ಳೆಯದು. ಯಾಕಂದರೆ ಕಾಯಿ ನೆಲಕ್ಕೆ ಹತ್ತಲಿಲ್ಲ ಅಂದರೆ ಕೊಳೆಯಲ್ಲ. ನೆಲಕ್ಕೆ ಹತ್ತಲಿಲ್ಲ ಅಂದರೆ ಹೆಲ್ದಿಯಾಗಿರುತ್ತೆ. ಯಾವಾಗ ಬೇಕಾದರೂ ಹರಿಬೋದು. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಕಟ್ಕೊಳ್ಳಿ, ನಿಮಗೆ ಭಾಳ ಒಳ್ಳೆಯದಾಗುತ್ತೆ. ಟೊಮಟೊ ಈ ಥರ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ನೋಡಿ ಕಾಯಿ ಎಷ್ಟಾಗಿದೆ ನೋಡಿ, ಕಾಣಿಸುತ್ತಾ ಫ್ರೆಂಡ್ಸ್? ಅದು ನೆಲಕ್ಕೆ ಹತ್ತಲ್ಲ. ನೆಲಕ್ಕೆ ಹತ್ತಲಿಲ್ಲ ಅಂದರೆ ಚೆನ್ನಾಗಿರುತ್ತೆ. ನೆಲಕ್ಕೆ ಹತ್ತಿದ್ರೆ ಏನಾಗುತ್ತೆ ಬಿಡುತ್ತೆ, ಕಾಯಿ ಸ್ವಲ್ಪ ಹುಳ ಹತ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಯಿ ಆಗಿದೆಯಲ್ಲ ನೋಡಿ, ಯಾವ ಥರ ಕಟ್ಟಿದ್ದೀನಿ. ಗಿಡದ ಹತ್ರನೇ ಈ ಥರ ಕಟ್ಟಿಗೆ ನಡಾಕಬೇಕು. ಈ ಥರ ನೋಡಿ, ಕಟ್ಟಿಗೆ ನಡಾಕಿ ತಂತಿ ಕಟ್ಕೋಬೇಕು. ತಂತಿ ಕಟ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ ಕೆಲಸ. ತಂತಿ ಕಟ್ಕೊಂಡ್ಬಿಟ್ರೆ ಆಯಿತು. ಇಲ್ಲೆಲ್ಲ ನೋಡಿ, ಇದು ಇಲ್ಲಿದೆಯಲ್ಲ, ಇದು ಈ ಥರ ಕಟ್ಟಿದ್ರೆ ಇಷ್ಟು ಬಂದುಬಿಡುತ್ತೆ. ಕಟ್ಟಲಿಲ್ಲ ಅಂದರೆ ಹಿಂಗೆ ಮಲ್ಕೊಂಡು ಬಿಡುತ್ತಲ್ಲ, ನೆಲಕ್ಕೆ ಹತ್ಬಿಟ್ರೆ ಕಾಯಿ ಕೊಳತು ಬಿಡುತ್ತೆ. ಈ ಥರ ಕಟ್ಕೋಬೇಕು. ಇದನ್ನು ಕಟ್ತೀನಿ ಇವಾಗ. ನೋಡಿ ಕಾಯಿ ಯಾವ ಥರ ಆಗಿದೆ ನೋಡಿ ಫ್ರೆಂಡ್ಸ್, ಗೊಂಚಲು ಮುರಿಯೋ ಥರ ಆಗಿದೆ. ಈ ಥರ ಕಟ್ಕೋಬೇಕು. ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ, ಒಂದೇ ಒಂದು ಇಂಚು ಗ್ಯಾಪ್ ಇದೆ ಕಾಯಿಗೆ. ನೋಡಿ, ಅದು ನೆಲಕ್ಕೆ ಹತ್ಬಿಟ್ಟಿದ್ರೆ ಆ ಮಣ್ಣು ಸ್ವಲ್ಪ ಕೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ನೋಡಿ ಕಾಯಿ ನೋಡಿ ಯಾವ ಥರ ಆಗಿದೆ. ಈ ಥರ ಕಟ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಕಾಯಿಗೂ ಸ್ವಲ್ಪ ಚೆನ್ನಾಗಿ ಗಾಳಿನೂ ಆಡುತ್ತೆ, ಹುಳನೂ ಆಗಲ್ಲ. ನೋಡಿ, ಈಗ ಸುಮ್ಮನೆ ಇಲ್ಲೊಂದು ಕಾಯಿನ ಅವಾಗವಾಗ ಹಚ್ಚಿದ್ದೆ, ಇಷ್ಟ ಆಗಿಬಿಟ್ಟಿದೆ ಕಾಯಿ. ಜಾಸ್ತಿ ಹೊಲ ಮಾಡೋರಿಗೆ ಈ ಥರ ಕಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಮಾಡಿದ್ದೀನಿ ಈ ವಿಡಿಯೋ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈ ಥರದ ವಿಡಿಯೋಗಳು ಜಾಸ್ತಿನೇ ಹಾಕ್ತಾ ಇರ್ತೀನಿ, ಆವಾಗ ನೋಡ್ಕೊಳ್ಳಿ. ಇದನ್ನು ಇಲ್ಲಿ ನಾನು ಪಪ್ಪಾಯಿ ತೋಟದ ಇದು ಒಂದು ಸ್ವಲ್ಪ ಈ ಡ್ರಿಪ್ಪಲ್ಲಿ ಖಾಲಿ ಇದ್ದದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಪಪ್ಪಾಯಿ ತೋಟ ಇದು ನಮ್ಮದು.
ಟೊಮೊಟೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಇನ್ಸ್ಪಿರೇಷನ್ ಇನ್ನೂ ವೀಡಿಯೋಗಳು ಜಾಸ್ತಿ ಆಗ್ತೀನಿ, ನಿಮಗೆ ಇನ್ಸ್ಪಿರೇಷನ್ ಆಗೋ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವೀಡಿಯೋನ ನೋಡ್ತಾಯಿರಿ, ಇನ್ನೊಬ್ರಿಗೆ ಶೇರ್ ಮಾಡ್ತಾಯಿರಿ. ಟಾಟಾ, ಬಾಯ್ ಬಾಯ್.